ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮಾನಹಾನಿ ಹೇಳಿಕೆ ಕೇಳಿಬಂದಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಮಾನನಷ್ಟ ಕೇಸ್ ದಾಖಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪ್ರತಾಪ್ ಸಿಂಹ ಮಾನನಷ್ಟ ಕೇಸ್ನಲ್ಲಿ ಕೋರ್ಟ್ ಕಠಿಣ ಕ್ರಮ ತೆಗೆದುಕೊಂಡಿದೆ. ಗಮನಿಸ್ತಾ ಇದ್ದೀವಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಪ್ರದೀಪ್ ಈಶ್ವರ್ ಇಬ್ರು ಕೂಡ ವೈಯಕ್ತಿಕವಾಗಿ ಇಲ್ಲಿ ಒಬ್ರಿಗೊಬ್ರು ಬಹಳ ಕೆಟ್ಟ ರೀತಿಯಲ್ಲಿ ಅವಹೇಳನಕಾರಿಯಾಗಿ ವಾಕ್ ಸಮರ ಇಬ್ಬರ ಮಧ್ಯೆ ನಡೆದಿರುತ್ತೆ. ಸೊ ಇಬ್ಬರ ಮಧ್ಯೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತಾರೆ. ಈಗ ಪ್ರದೀಪ್ ಈಶ್ವರ್ ಅವರ ಹಾಕಿರುವಂತಹ ಮಾನನಷ್ಟ ಮೊಕದ್ದಮೆ ಮೇಲೆ ಈಗ ಕೇಸ್ ಅನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಈ ಕೇಸ್ಗೆ ಹಾಜರಾಗಬೇಕಾಗುತ್ತೆ. ಆದ್ರೆ ಇವತ್ತು ಪ್ರದೀಪ್ ಈಶ್ವರ್ ಅವ್ರ ಲಾಯರ್ ಇಬ್ರು ಕೂಡ ಬಂದಿರೋದಿಲ್ಲ. ಹಾಗಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನ ಈಗ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಜಾರಿ ಮಾಡಿರುವಂತದ್ದು. ಸೊ ವಿಚಾರಣೆಗೆ ಪ್ರದೀಪ್ ಈಶ್ವರ್ ಹಾಗೆ ವಕೀಲರು ಇಬ್ರು ಕೂಡ ಗೈರಾಗಿದ್ರು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ನ್ಯಾಯಮೂರ್ತಿ ಸಂದೀಪ್ ಪಾಟೀಲ್ ಪೀಠದಿಂದ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಹಾಗಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯ ಈ ವಿಚಾರಣೆಯನ್ನ ಸೆಪ್ಟೆಂಬರ್ 7ಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೂಡಿದೆ. ನೋಡಿ, ಇಬ್ರು ಕೂಡ ವಾಕ್ ಸಮರವನ್ನ ಮಾಡ್ಕೊಂತಾರೆ. ಅದು ಕೂಡ ಬೇರೆ ರೀತಿಯಲ್ಲಿ ಒಂಥರ ನೀನ್ ಮುಳ್ಳಹಂದಿ, ನೀನ್ ಕಾಮಿಡಿ ಪೀಸ್ ಅಂತ ಹೇಳ್ಬಿಟ್ಟು ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಹೇಳಿಕೆಯನ್ನ ಕೊಡ್ತಾರೆ. ಸೊ ಇದು ಬಹಳ ವೈಯಕ್ತಿಕವಾಗಿ ಟೀಕಾ ಪ್ರಹಾರ ಇಬ್ಬರ ಮಧ್ಯೆ ನಡೆಯುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಕೊಟ್ಟಂತ ಹೇಳಿಕೆಯನ್ನ ನೀನು ಮುಳ್ಳಹಂದಿ ತರ ಇದೆಯಾ, ನೀನು ಅಪ್ರಯೋಜಕ ಅಂತೆಲ್ಲ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಇದಕ್ಕೆ ಪ್ರತಿಯಾಗಿ ಪ್ರದೀಪ್ ಈಶ್ವರ್ ಕೂಡ ದಾಳಿಯನ್ನ ಮಾಡಿರ್ತಾರೆ. ಸೊ ನೀವು ನನ್ನ ಅಪ್ಪನ ಬಗ್ಗೆನೇ ಪ್ರಶ್ನೆ ಮಾಡಿದ್ರಿ, ನನ್ನ ತಾಯಿ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಮ್ಮ ಅಪ್ಪನ ನಿಮ್ಮ ಊರಿಗೆ ಕಳಿಸಲ್ಲ ಎಂಬ ವಿಚಾರಗಳನ್ನ ಮುಂದಿಟ್ಟುಕೊಂಡು ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಕಾಲೆಳೆದಿರ್ತಾರೆ ಇಲ್ಲಿ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ಇಬ್ರು ಕೂಡ ವೈಯಕ್ತಿಕ ದಾಳಿಯನ್ನ ಮಾಡ್ಕೊಂಡಿರೋದ್ರಿಂದ ಇಬ್ರು ಒಬ್ಬರ ಮೇಲೆ ಒಬ್ರು ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಕೂಡ ಹೂಡ್ತಾರೆ. ಸೊ ಹಾಗಾಗಿ ಇವತ್ತು ಪ್ರದೀಪ್ ಈಶ್ವರ್ ಅವರು ಬರಬೇಕಿತ್ತು ಈ ಒಂದು ವಿಚಾರಣೆಗೆ, ಆದ್ರೆ ಅವ್ರು ಕೂಡ ಬರಲಿಲ್ಲ, ಅವರ ಲಾಯರ್ ಕೂಡ ಬರಲಿಲ್ಲ. ಹಾಗಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿರುವಂತದ್ದು. ಸೊ ಹೀಗಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಇದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುತ್ತಾ, ಅಥವಾ ಪ್ರದೀಪ್ ಈಶ್ವರ್ ಅವರು ಇದಕ್ಕೆ ಕುರಿತಾಗಿ ಮತ್ತೆ ಯಾವ ತರದ ಸ್ಟೇಟ್ಮೆಂಟ್ ಅನ್ನ ಹೊರಡಿಸ್ತಾರೆ, ಅಥವಾ ಖುದ್ದು ನ್ಯಾಯಾಧೀಶರನ್ನ ಭೇಟಿ ಮಾಡ್ತಾರೆ, ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಹಾಗಾಗಿ ಈ ವೈಯಕ್ತಿಕ ದಾಳಿಯಿಂದಂತರೂ ಈ ಒಂದ್ ಕಡೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು, ಹಾಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಇಬ್ಬರ ಮಧ್ಯೆ ಅಂತರೂ ಈ ಒಂದು ವಾಕ್ ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಅದು ಕೂಡ ವೈಯಕ್ತಿಕ ಅವರ ಪರ್ಸನಲ್ ಲೆವೆಲ್ಗೆ ಹೋಗಿ ತಂದೆ ತಾಯಿಯನ್ನ ಬೀದಿಗೆಳೆದು ಮಾತನಾಡುವಂತಹ ವಿಚಾರ ಬೇಡ ಇತ್ತು. ಹಾಗೆ ಪ್ರತಾಪ್ ಸಿಂಹ ಅವರು ಕೂಡ ನೀನ್ ನೋಡೋಕ್ ಮುಳ್ಳಹನಿ ತರ ಇದೆಯಾ, ಹಂಗೆ ಹಿಂಗೆ ಅಂತ ಹೇಳಿಕೆ ಕೊಡ್ತಾರೆ. ಇದಕ್ಕೆ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಅವರು ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾರೆ. ಬೆಳಗ್ಗೆ ಪ್ರೆಸ್ ಮೀಟ್ ನಡೆಸ್ತೀರಾ, ತಲೆ ಬಾಚ್ಕೊಂಡು ಬರ್ತೀರಾ ಪ್ರೆಸ್ ಮೀಟ್ಗೆ, ನಿಮ್ಮ ಮುಖ ನೋಡಿ ಮುಳ್ಳಂದಿ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ವಾಪಸ್ ಕೌಂಟರ್ ಅಟ್ಯಾಕ್ ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಮಾಡಿರ್ತಾರೆ. ಹಾಗಾಗಿ ಸದ್ಯ ಈ ಇಬ್ಬರ ವಾಕ್ ಸಮರ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಬಾಗಿಲು ಕೂಡ ಮುಟ್ಟಿದೆ. ಇವತ್ತು ವಿಚಾರಣೆಗೆ ಪ್ರದೀಪ್ ಈಶ್ವರ್ ಹಾಜರು ಕೂಡ ಆಗಿಲ್ಲ. ಹಾಗಾಗಿ ಅರೆಸ್ಟ್ ಆಗ್ತಾರ ಅನ್ನುವಂಥದ್ದು ಮತ್ತೊಂದು ಕಡೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡ್ ಮಾಡಿರುವಂತದ್ದು. ಸೊ ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಿಲ್ಲ. ಕಾದ್ ನೋಡೋಣ ಏನ್ ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ.